ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಒಂದು ಆ್ಯಪ್ ಬಗ್ಗೆ ಹೇಳ್ತೀನಿ. ಆ ಆ್ಯಪಲ್ಲಿ ನೀವು ಬಾಂಡ್ಸ್ ಮತ್ತು ಎಫ್ ಡಿಗಳಿಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ಫಿಕ್ಸ್ಡ್ ರಿಟರ್ನ್ ಸಿಗುತ್ತೆ. ಬಾಂಡ್ಸಲ್ಲಿ 9 to 12% ರಿಟರ್ನ್ ಸಿಗುತ್ತೆ. ಇನ್ನು ಎಫ್ ಡಿಯಲ್ಲಿ ಅಪ್ ಟು 9.5% ತನಕ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಪ್ರೂಫ್ಗಳನ್ನ ತೋರಿಸ್ತೀನಿ. ಅಂದರೆ ನನಗೆ ಆಲ್ರೆಡಿ ಅಮೌಂಟ್ ಬಂದಿರುತ್ತಲ್ಲ, ಆ ಪ್ರೂಫ್ಗಳನ್ನ ತೋರಿಸ್ತೀನಿ. ಸೊ ನಿಮಗೆ ಇಷ್ಟ ಇದ್ರೆ ಈ ವಿನ್12ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಹೇಳಕ್ ಹೋಗ್ತಿರೋ ಆ್ಯಪ್ ಬಂದು ವಿನ್12 ಅಂತ. ಈ ವಿನ್12ಅಲ್ಲಿ ನೀವು ಬಾಂಡ್ಸ್ ಮತ್ತು ಎಫ್ ಡಿಗಳಿಗೆ ಇನ್ವೆಸ್ಟ್ನ ಮಾಡ್ಬೋದು. ಬಾಂಡ್ಸ್ ಅಂತ ಅಂದರೆ ಈಗ ಇದನ್ನೆಲ್ಲ ಗೌರ್ಮೆಂಟ್ ಮತ್ತು ಕಾರ್ಪೊರೇಟ್ ಕಂಪ್ನೀಸ್ ಅಥವಾ ಮುನ್ಸಿಪಾಲ್ಗಳು ಬಿಡ್ತಾರೆ. ಅವ್ರಿಗೆ ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡೋಕ್ಕೋಸ್ಕರ ಸಾಲ ಬೇಕಿರುತ್ತೆ, ಬ್ಯಾಂಕ್ಗಳು ಎಲ್ಲ ಕೊಡ್ತಿಲ್ಲ ಅಂತಂದರೆ ಆಗ ಜನರಿಂದ ಕಲೆಕ್ಟ್ ಮಾಡ್ಕೊಂಬಿಟ್ಟು ಅವರಿಗೆ ಬಡ್ಡಿ ರೀತಿಲಿ ಕೊಡ್ತಾರೆ. ಇದನ್ನ ಸಿಂಪಲಾಗಿ ಹೇಳಬೇಕು ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳು ನಿಮ್ಮ ಹತ್ರ ಸಾಲ ಇಸ್ಕೊಂಡಂಗೆ ಆ ಸಾಲಕ್ಕೆ ಅವರು ಬಡ್ಡಿನ ಕೊಟ್ಟ ಹಾಗೆ ನಿಮಗೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಿಫ್ರೆಂಟ್ ಬಾಂಡ್ಸ್ಗಳಿದೆ. ನೀವೀಗ ಎಕ್ಸಾಂಪಲ್ ಇವೆಲ್ಲ ಅಪ್ಕಮಿಂಗ್ ಬಾಂಡ್ಸ್, ಇವು ಆಲ್ರೆಡಿ ಇರೋ ಬಾಂಡ್ಸ್. ಇದರಲ್ಲಿ ನೀವು ಎಷ್ಟಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮಿನಿಮಮ್ 1K ಇಂದ ಶುರುವಾಗುತ್ತೆ. ನೀವು ಮ್ಯಾಕ್ಸಿಮಮ್ ಇಲ್ಲಿ ಎಷ್ಟು ಬೇಕಾದರೂ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಜಸ್ಟ್ ಯಾವುದಾದ್ರು ಒಂದು ಬಾಂಡ್ಸ್ನ ನೋಡೋದಾದರೆ ಈ ಬಾಂಡ್ಸ್ದು ಇಲ್ಲಿ ಡೀಟೇಲ್ಸ್ನ ಕೊಡುತ್ತೆ. ಸೊ 1 ಯೂನಿಟ್ ಎಷ್ಟು ರೂಪಾಯಿ, ಈಗ 1 ಯೂನಿಟ್ ಪ್ರೈಸ್ ಬಂದು 995 ರೂಪಾಯಿ ಆಗಿರುತ್ತೆ. ಇದಕ್ಕೆ ನಿಮಗೆ ಲಾಸ್ಟ್ ಮೆಚ್ಯೂರಿಟಿ ಆದಾಗ ನಿಮಗೆ ಎಷ್ಟು ರೂಪಾಯಿ ಸಿಗುತ್ತೆ? 1121 ರೂಪಾಯಿ ಸಿಗುತ್ತೆ. ಅಂದರೆ ಆಲ್ಮೋಸ್ಟ್ ನಿಮಗೆ ಪ್ರತಿ ವರ್ಷ 11% ಆಗಿ ನಿಮಗೆ ಬಡ್ಡಿನ ಕೊಡ್ತಾರೆ. ಸೊ ಡೀಟೇಲ್ಸ್ನ ನೋಡ್ಬೋದು, ಅದರಲ್ಲಿ ಎಷ್ಟು ಬ್ರೋಕರೇಜ್ ಆಗಿರುತ್ತೆ, ಎಷ್ಟು ಡಿಸ್ಕೌಂಟ್ ಇದೆ, ಅದೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತಾರೆ. ಈ ಆ್ಯಪ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಗ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡೋದು ಇದು ನಾನು ಲ್ಯಾಪ್ಟಾಪಲ್ಲಿ ವೀಡಿಯೋ ಮಾಡ್ತಿರೋದು. ಲ್ಯಾಪ್ಟಾಪಲ್ಲಿ ನೀವೇನಾದ್ರು ಓಪನ್ ಮಾಡಿದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಆಪ್ಷನ್ ತೋರಿಸಲ್ಲ. ಇನ್ವೆಸ್ಟ್ ನಾವು ಅಂತ ತೋರಿಸ್ತಿದೆ, ಬಟ್ ನೀವು ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ನೀವು ಮೊಬೈಲಲ್ಲೇ ಇನ್ವೆಸ್ಟ್ ಮಾಡಬೇಕು. ಮೊಬೈಲ್ ಆ್ಯಪಿಂದಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದು. ಸೊ ಲಿಂಕ್ನ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಹಾಕಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದಕ್ಕೆ 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಯಾವ್ಯಾವ ದಿನ ಎಷ್ಟೆಷ್ಟು ರೂಪಾಯಿ ಇಂಟ್ರೆಸ್ಟ್ನ ನಿಮಗೆ ವಾಪಸ್ ಕೊಡ್ತಾರೆ ಅನ್ನೋದು ಡೀಟೇಲ್ಸ್ ಕೂಡ ಇಲ್ಲಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀವೇನಾದ್ರು ಇದಕ್ಕೆ ಇನ್ವೆಸ್ಟ್ ಮಾಡಿದರೆ 13 ಮೇ 2025ಕ್ಕೆ 8 ರೂಪಾಯಿ ಬರುತ್ತೆ. ಇಲ್ಲಿ ನೀವು ಜಾಸ್ತಿ, ಈಗ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ಬರುತ್ತೆ ಅಂತಲೂ ಇಲ್ಲಿ ನೀವು ಹಾಕ್ಬಿಟ್ಟು ನೋಡ್ಬೋದು. ಈಗ 10,000 ಏನಾದ್ರು ಇನ್ವೆಸ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಆಗ ಎಷ್ಟು ಬರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. 13 ಮೇಗೆ 76 ರೂಪಾಯಿ, 13 ಜೂನ್ಗೆ 79 ರೂಪಾಯಿ. ಈ ರೀತಿ 14 ತಿಂಗಳು ಇನ್ನು ಲೈಕ್ ಮೆಚುರಿಟಿ ಆಗೋಕ್ಕೆ ಎಷ್ಟು ದಿನ ಬಾಕಿ ಇದೆ ಅಷ್ಟು ದಿನ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ. ನೀವು ಯಾವ ಅಕೌಂಟ್ ಕೊಟ್ಟಿರ್ತೀರ ಆ ಅಕೌಂಟ್ಗೆ ಬಂದು ಬೀಳುತ್ತೆ. ನಿಮ್ಗೇನಾದರೂ ಡೌಟ್ ಇದ್ದರೆ ಇಲ್ಲಿ ನೋಡ್ಬೋದು. ನಾನು ಕೂಡ ಇದರಲ್ಲಿ 50,000 ಇನ್ವೆಸ್ಟ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ಇಲ್ಲಿ ತನಕ ನಾನು 50,000 ಇನ್ವೆಸ್ಟ್ ಮಾಡಿದ್ದೀನಿ. ಇನ್ನು ಈ 357 ಬ್ರೋಕರ್ ಚಾರ್ಜಸ್ಸು ಆ ಥರ ಏನೇನೋ ಇರುತ್ತೆ ಅದ್ರ ರಿಲೇಟೆಡ್. ಈಗ ಕರೆಂಟ್ ವ್ಯಾಲ್ಯೂ ಎಷ್ಟು, ಇವರು ನನಗೆ ಆಲ್ರೆಡಿ ಎಷ್ಟು ರೀಪೇಮೆಂಟ್ ಮಾಡಿದ್ದಾರೆ, ಅಂದರೆ ಇವರು ಪ್ರಿನ್ಸಿಪಲ್ ಅಮೌಂಟ್ನು ಸ್ವಲ್ಪ ರೀಪೇ ಮಾಡಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಇಷ್ಟು ತೋರಿಸ್ತಿದೆ. ಈಗ ಕರೆಂಟ್ ವ್ಯಾಲ್ಯೂ ಎಷ್ಟಿದೆ ಅಂತ, ಎಷ್ಟು ಮನಿ ಇಲ್ಲಿ ಇನ್ವೆಸ್ಟೆಡ್ ಆಗಿದೆ. ಇನ್ನು ಗೇನ್ಸ್, ಇನ್ನೂ ನನಗೆ ಪ್ರತಿ ತಿಂಗಳು ಇಲ್ಲಿ ಎಷ್ಟು ಅಕ್ಯುಮುಲೇಟ್ ಆಗಿದೆ, ಯಾವಾಗ ಬರುತ್ತೆ ಅದೆಲ್ಲ ಡೀಟೇಲ್ಸ್ ಇಲ್ಲಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ರೀಪೇಮೆಂಟ್ ಅಂತ ಅಂದಾಗ ಇಲ್ಲಿ ಅಪ್ಕಮಿಂಗ್ ಮುಂದೆ ಯಾವಾಗ ಎಷ್ಟೆಷ್ಟು ರೀಪೇಮೆಂಟ್ ಆಗುತ್ತೆ ಅದ್ರ ಡೀಟೇಲ್ಸ್ನ ತೋರಿಸುತ್ತೆ. ಇಲ್ಲಿ ಆಲ್ರೆಡಿ ಪೇಯ್ಡ್ ಅಂದರೆ ನಂಗೆ ಆಲ್ರೆಡಿ ಬ್ಯಾಂಕ್ ಅಕೌಂಟ್ಗೆ ಎಷ್ಟೆಷ್ಟು ಬಂದಿದೆ ಅದೆಲ್ಲ ಇಲ್ಲಿ ಡೀಟೇಲ್ಸ್ ಇದೆ ನೋಡಿ. ಈ ರೀತಿ ನಿಮಗೆ ಈ ಡೇಟಲ್ಲಿ ಕೊಟ್ಟಿರ್ತಾರಲ್ಲ ಅದೇ ಡೇಟ್ಗೆ ಬಂದು ನಿಮ್ಮ ಅಕೌಂಟ್ಗೆ ಬೀಳುತ್ತೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಇನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ಸ್, ಯಾವ ಬಾಂಡ್ಗೆ ನಾನು ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅದೆಲ್ಲ ಡೀಟೇಲ್ಸ್ ಇದೆ. ಈಗ ಕರೆಂಟ್ ಎಷ್ಟಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಆ ಡೀಟೇಲ್ಸ್. ಇದರಲ್ಲಿ ಆಲ್ರೆಡಿ ಒಂದು ಸಲ ನನಗೆ ಸ್ವಲ್ಪ ಪ್ರಿನ್ಸಿಪಲ್ ಅಮೌಂಟ್ನ ಕೊಟ್ಟಿದ್ದಾರೆ ಆಲ್ರೆಡಿ, ಲೈಕ್ 3,000 ಆ ಥರ. ಇನ್ನು ಉಳಿದಿದ್ದು ಎಷ್ಟಿದೆ ಅದನ್ನು ತೋರಿಸ್ತಾ ಇದೆ. ಅದಕ್ಕೂ ಕೂಡ ಬಡ್ಡಿ ಬರ್ತಾ ಇರುತ್ತೆ. ಎಫ್ ಡಿಗಳನ್ನ ನೋಡ್ತಾ ಇದ್ರೆ ಇಲ್ಲಿ ನೀವು ಎಫ್ ಡಿಗಳಿಗೂ ಇನ್ವೆಸ್ಟ್ನ ಮಾಡ್ಬೋದು. ಇಲ್ಲಿ ಒಳ್ಳೆ ರಿಟರ್ನ್ಸ್ನೇ ಕೊಡ್ತಾರೆ. ಈಗ SBI ಬ್ಯಾಂಕು ಇಂಥದಕ್ಕೆಲ್ಲ ಹೋದರೆ ನಿಮಗೆ ಮ್ಯಾಕ್ಸಿಮಮ್ 6-7% ಕೊಡ್ತಾರೆ. ಇಲ್ಲಿ ನಿಮಗೆ 9% ತನಕ ಕೊಡ್ತಾರೆ. ಅದರಲ್ಲೂ 5 ಲಕ್ಷದವರೆಗೂ ಇನ್ಶೂರೆನ್ಸ್ ಇರುತ್ತೆ. ಅಂದರೆ 5 ಲಕ್ಷದವರೆಗೂ RBI ಅವರೇ ನಿಮಗೆ ಅಶ್ಯೂರೆನ್ಸ್ ಕೊಡ್ತಾರೆ. ಸೊ ಇಲ್ಲಿ ನೀವೇನಾದ್ರು ಯಾವ್ದಾದ್ರು ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಗ ಇಲ್ಲಿ ಡೀಟೇಲ್ಸ್ನ ತೋರಿಸುತ್ತೆ.
ಈಗ 3 ವರ್ಷ ಇನ್ವೆಸ್ಟ್ ಮಾಡಿದರೆ 1 ಲಕ್ಷನ ಎಷ್ಟು ರೂಪಾಯಿ ಆಗುತ್ತೆ, ಈಗ 1 ವರ್ಷ ಇನ್ವೆಸ್ಟ್ ಮಾಡಿದರೆ ಎಷ್ಟು ರೂಪಾಯಿ ಆಗುತ್ತೆ, ಈ ರೀತಿಯೆಲ್ಲ ನೀವು ನೋಡ್ಬೋದು. ಸೀನಿಯರ್ ಸಿಟಿಸನ್ ಆಗಿದ್ದರೆ ಎಷ್ಟಾಗುತ್ತೆ, ಸೀನಿಯರ್ ಸಿಟಿಸನ್ಗೆ ನೋಡಿ ಇಲ್ಲಿ 4 ವರ್ಷ ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ಆಯಿತು, 8 ಇದ್ದಿದ್ದು 8.5. ಆ ಥರ ಸೀನಿಯರ್ ಸಿಟಿಸನ್ಸ್ಗೆ ಸ್ವಲ್ಪ ಬೆನಿಫಿಟ್ಸ್ ಇರುತ್ತೆ. ಇದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಆ್ಯಪ್ ಥ್ರೂನೇ ಮಾಡಬೇಕು. ಆಗಲೇ ಹೇಳಿದಾಗೆ ಇಲ್ಲಿ ನಿಮಗೆ ಸಜೆಷನ್ ತೋರಿಸ್ತಾ ಇದೆ ಎಷ್ಟು ಮಾಡಿದರೆ ಎಷ್ಟು ಇಂಟ್ರೆಸ್ಟ್ ರೇಟ್ ಎಲ್ಲ ಕೊಡ್ತಾರೆ ಅಂತ. ಈ ರೀತಿ ಇರುತ್ತೆ. ಈ ಎಫ್ ಡಿದು ಪ್ರೂಫ್ನ ತೋರಿಸೋದಾದ್ರೆ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಇನ್ವೆಸ್ಟ್ಮೆಂಟ್ ಅಮೌಂಟ್ ಇದೆ, ಇಂಟ್ರೆಸ್ಟ್ ಮೇಡ್ ಅಂದರೆ ಇದನ್ನ ಜಸ್ಟ್ ಮೊನ್ನೆ ಇನ್ವೆಸ್ಟ್ ಮಾಡಿರೋದು, ಅದಕ್ಕೋಸ್ಕರ ಇನ್ನೂ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಅಂತ ತೋರಿಸಿಲ್ಲ, ಯಾಕೆಂದರೆ ಇನ್ನೂ ಇದು ಪ್ರಾಸೆಸ್ ಆಗಿಲ್ಲ. ಸೊ ಪ್ರಾಸೆಸ್ ಆದಮೇಲೆ ಇಲ್ಲಿ ತೋರಿಸುತ್ತೆ. ಸೊ ನಿಮಗೆ ನಾನು ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ರಿಟರ್ನ್ಸ್ ಎಷ್ಟು ಬಂದಿದೆ ಅದನ್ನೆಲ್ಲ ನೋಡೋದಾದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ವ್ಯೂ ಪಾಸ್ಟ್ ಎಫ್ ಡಿಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಲ್ಲ ಅದ್ರದ್ದು ಡೀಟೇಲ್ಸ್ನ ತೋರಿಸುತ್ತೆ. ಹಿಂದೆ ನಾನು 4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ರೇಟ್ ಬಂದಿದೆ ಅಂತ. ನಾನು ಇದನ್ನ 4 ಲಕ್ಷನ ಆಲ್ಮೋಸ್ಟ್ 6 ಮಂತ್ಸ್ಗೆ 180 ಡೇಸ್ಗೇನೋ ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಅದಕ್ಕೆ ಇಷ್ಟು ರಿಟರ್ನ್ಸ್ ಬಂದಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಬ್ಯಾಂಕ್ ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಯೂನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಸೊ ಇದು 26ನೇ ತಾರೀಕು ಮಾರ್ಚ್ ಅವತ್ತು ಮೆಚ್ಯೂರ್ ಆಯಿತು. ಸೊ ಅದು ಆಲ್ರೆಡಿ ಅಕೌಂಟ್ಗೂ ಬಂತು. ಅದೇ ಅಮೌಂಟ್ನ ಈಗ ಇನ್ನೊಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿರೋದು ಆಗಲೇ ತೋರಿಸ್ದಾಗೆ. ಸೊ ಇಷ್ಟು ಇಂಟ್ರೆಸ್ಟ್ ಬಂತು. 4 ಲಕ್ಷಕ್ಕೆ 17,268 ಇಷ್ಟು ಇಂಟ್ರೆಸ್ಟ್ ಅರ್ನ್ಡ್. ಮತ್ತು ಮೆಚ್ಯೂರಿಟಿ ವ್ಯಾಲ್ಯೂ ಎಷ್ಟು ಅಂತಂದರೆ 4,17,569 ಇಷ್ಟು ನನ್ನ ಬ್ಯಾಂಕ್ ಅಕೌಂಟ್ಗೆ ವಾಪಸ್ ಬಂದುಬಿತ್ತು. ಅದನ್ನ ಮತ್ತೆ ನಾನು ಇಲ್ಲಿ ಇನ್ವೆಸ್ಟ್ನ ಮಾಡಿದ್ದೀನಿ 4,17,569. ಸೊ ಈ ರೀತಿ ಇವರು ಪಕ್ಕಾ ನಿಮಗೆ ಕೊಡ್ತಾರೆ. ಇಲ್ಲಿ ತನಕ ಯಾವುದೇ ಥರದ ಕಂಪ್ಲೇಂಟ್ಸ್ ಇಲ್ಲ, ಯಾವುದೇ ಥರದ ಫೇಲ್ಯೂರ್ ಇಲ್ಲ. ಇವರು ಇಲ್ಲಿ ತನಕ ಎಷ್ಟೆಲ್ಲ ಮಾಡಿದ್ದಾರೆ ಅದೆಲ್ಲ 100% ರಿಟರ್ನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ರೆಫರ್ ಆ್ಯಂಡ್ ಅರ್ನ್ ಅಂತ. ನೀವು ಏನಾದ್ರು ಫ್ರೆಂಡ್ಸ್ಗೆ ರೆಫರ್ ಮಾಡಿಬಿಟ್ಟು ಅಪ್ ಟು 2,000ವರೆಗೂ ಕೂಡ ಅರ್ನ ಮಾಡ್ಬೋದು. ಇದು ಒಂದು ಕೂಡ ಆಪ್ಷನ್. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ನ ಮಾಡ್ಬೋದು. ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,000 ರೂಪಾಯಿಂದಲೇ ಶುರು ಮಾಡ್ಬೋದು. ಮ್ಯಾಕ್ಸಿಮಮ್ ಎಷ್ಟಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮಗೆ ಫಿಕ್ಸ್ಡ್ ರಿಟರ್ನ್ಸ್ ಬಂದೇ ಬರುತ್ತೆ. ಸೊ ಈ ವಿಡಿಯೋನ ಫುಲ್ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಪಕ್ಕ ಬರುತ್ತೆ ಅಂತ, ಯಾಕೆಂದರೆ ನಾನು ಬಂದಿರೋದು ಪ್ರೂಫ್ಗಳನ್ನೂ ಕೂಡ ತೋರಿಸಿದ್ದೀನಿ. ಥ್ಯಾಂಕ್ ಯು.